ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಮೈಮೇಲೆ ಇರುವ ಬಂಗಾರಕ್ಕಿಂತಲೂ ನಮ್ಮ ಪಕ್ಕದಲ್ಲಿರುವ ಒಬ್ಬ ಒಳ್ಳೆಯ ಸ್ನೇಹಿತರಿಂದ ನಮ್ಮ ಮೌಲ್ಯ ಬೆಳೆಯುತ್ತದೆ. ಮೇಲೆ ಕಾಣಿಸುವಷ್ಟು ಸುಂದರವಾಗಿ ಯಾರೊಬ್ಬರ ಜೀವನವೂ ಇರುವುದಿಲ್ಲ. ಕೆಲವರು ಜೀವನದಲ್ಲಿ ನಟಿಸುತ್ತಾರೆ, ಮತ್ತೆ ಕೆಲವರು ಜೀವನವನ್ನು ಮುಂದಕ್ಕೆ ಸಾಗಿಸುತ್ತಾರೆ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯುವವರೆಗೂ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು, ಬೆಳೆದ ನಂತರ ಬಾಯಿ ಮುಚ್ಚಿಕೊಳ್ಳಬೇಕು. ಕೈ ಹಿಡಿದು ನಡೆಸಿದವರನ್ನು ಹಾಗೆ ಕೈ ಹಿಡಿದು ನಡೆಯುವವರನ್ನು ಯಾವತ್ತೂ ಮರೆಯಬಾರದು ಮತ್ತು ಯಾವತ್ತೂ ಕೈ ಬಿಡಬಾರದು. ಯಾವುದೇ ಬಂಧನವಾಗಲಿ ಅಥವಾ ಅನುಬಂಧನವಾಗಲಿ ನಮ್ಮವರು ಅಂದುಕೊಳ್ಳುವವರೆಗೆ. ಒಂದು ಬಾರಿ ಮನಸ್ಸು ಮುರಿದರೆ ನೀವ್ಯಾರೋ ಅವರ್ಯಾರೋ. ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ಕೆಲಸವನ್ನು ಆರಂಭಿಸುವಾಗ ಕೆಲಸವನ್ನು ಅಪನಂಬಿಕೆಯಿಂದ ಆರಂಭಿಸಬೇಡಿ. ಏಕೆಂದರೆ ನಿಮ್ಮ ಮೇಲಿರುವ ನಂಬಿಕೆಯೇ ಮೊದಲ ಹೆಜ್ಜೆ. ಬರುವುದು ಮತ್ತು ಹೋಗುವುದು ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ಪ್ರೇಮ, ಅನುರಾಗ ಹಂಚುವ ವ್ಯಕ್ತಿತ್ವ ಮಾತ್ರ ನಿಮ್ಮ ಕೈಯಲ್ಲಿ ಇರುತ್ತದೆ. ನಿಮ್ಮನ್ನು ಇಷ್ಟಪಡುವವರನ್ನು ಎಂದಿಗೂ ದೂರ ಮಾಡಿಕೊಳ್ಳಬೇಡಿ. ಹಾಗೆಯೇ ನಿಮ್ಮನ್ನು ಬೇಡ ಅಂದುಕೊಂಡವರಿಗೆ ಎಂದಿಗೂ ನಿಂದಿಸಬೇಡಿ, ಅದು ಯಾರೇ ಆಗಿರಲಿ. ಜೀವನದಲ್ಲಿ ಯಶಸ್ಸಾಗಲು ಸ್ವಲ್ಪ ನಿದ್ದೆ ಬಿಟ್ಟು ಪ್ರಯತ್ನ ಪಡಿ, ಅಷ್ಟೇ ಹೊರತು ಮಲಗಿ ಕನಸು ಕಾಣಬೇಡಿ. ಕನಸು ಕಾಣಬೇಕೆಂದರೆ ನಿದ್ರಿಸಿದರೆ ಸಾಕಲ್ಲವೇ? ಆ ಕನಸನ್ನು ನನಸು ಮಾಡಲು ಇಷ್ಟಪಟ್ಟು ಶ್ರಮ ಪಡಬೇಕಾಗುತ್ತದೆ. ಹೊಟ್ಟೆ ಹಸಿದವನಿಗೆ ಅನ್ನದ ಪ್ರತಿ ಕಾಳಿನ ಬೆಲೆಯು ಗೊತ್ತಾಗುತ್ತದೆ. ಹಾಗೆಯೇ ಕಷ್ಟಪಟ್ಟವರಿಗೆ ಬದುಕಿನ ಬೆಲೆ ಗೊತ್ತಾಗುತ್ತದೆ. ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದ ನೋವು ಕೆಲವು ದಿನಗಳವರೆಗೆ ಮಾತ್ರ ಇರುತ್ತದೆ. ಆದರೆ ಚುಚ್ಚು ಮಾತಿನಿಂದ ಉಂಟಾದ ಗಾಯದ ನೋವು ಮಾತ್ರ ಜೀವನ ಪೂರ್ತಿ ಇರುತ್ತದೆ. ಯಾವುದೇ ವ್ಯಕ್ತಿಗೆ ಸಂಪದವಿಲ್ಲದೆ ಸಂಸ್ಕಾರ ಒಂದೇ ಇದ್ದರೆ ಜೀವನದಲ್ಲಿ ಸಂತೃಪ್ತಿ ಇರುತ್ತದೆ. ಅದೇ ಸಂಪದ ಒಂದೇ ಇದ್ದು ಸಂಸ್ಕಾರ ಇಲ್ಲದಿದ್ದರೆ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಯಾರು ಜೊತೆಯಲ್ಲಿ ಇರುವುದಿಲ್ಲ. ಜೀವನದಲ್ಲಿ ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಇಲ್ಲದಿರುವುದಕ್ಕಾಗಿ ಹಾಹಾಕಾರ ಕೊಡುವಷ್ಟು ದಿನವೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಳಿಸುವನು, ಆದರೆ ಹೇಡಿ ಮಾತ್ರ ನಿಮ್ಮನ್ನು ಹೆದರಿಸುವ ಪ್ರತಿ ವಿಷಯದಲ್ಲೂ ಮರಣಿಸುವನು. ಯಾವುದೇ ವ್ಯಕ್ತಿಗೆ ತನ್ನ ಒಂದು ಪ್ರಧಾನ ಶತ್ರು ಎಂದರೆ ಭಯ. ಭಯ ಅನ್ನುವುದು ಇಲ್ಲದಿರುವ ಕಾಯಿಲೆಯನ್ನು ತಂದುಬಿಡುತ್ತದೆ. ಏನೇ ಆಗಲಿ ಧೈರ್ಯದಿಂದ ಇರುವುದನ್ನು ಮರೆಯಬೇಡಿ. ಯಾವಾಗ ಒಬ್ಬ ಮನುಷ್ಯ ಅಧಿಕವಾಗಿ ಕೇಳಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡಿರುವನೋ ಆಗಲೇ ಅಧಿಕವಾಗಿ ಕಲಿಯುತ್ತಾನೆ. ಗೆಲ್ಲದಿರುವುದು ಸೋಲಲ್ಲ, ಮತ್ತೆ ಪ್ರಯತ್ನಿಸದೇ ಇರುವುದೇ ನಿಜವಾದ ಸೋಲು. ಕೆಲವೊಮ್ಮೆ ನೀವು ಆಡುವ ಒಂದು ಚಿಕ್ಕ ಸುಳ್ಳು ಬೆಲೆ ಬಾಳುವ ನಂಬಿಕೆಯನ್ನು ನಾಶ ಮಾಡಿ ಬಲವಾದ ಬಾಂಧವ್ಯವನ್ನು ದೂರ ಮಾಡುತ್ತದೆ. ಕಣ್ಣಿನಿಂದ ನೋಡಿದ್ದೆಲ್ಲ ನಿಜವಲ್ಲ. ದೂರದಿಂದ ನೋಡಿದಾಗ ಉಪ್ಪು ಕೂಡ ಸಕ್ಕರೆಯಂತೆ ಕಾಣಿಸುತ್ತದೆ, ನೆನಪಿರಲಿ. ಅರಳಿದ ಪ್ರತಿ ಹೂವು ಪರಿಮಳವನ್ನು ಬಿಡುವುದಿಲ್ಲ. ಹಾಗೆಯೇ ಜೊತೆಯಾದ ಪ್ರತಿ ಬಾಂಧವ್ಯವು ಪ್ರೇಮವನ್ನು ಹಂಚುವುದಿಲ್ಲ. ಬಾಲ್ಯದಲ್ಲಿ ಪಾಠಶಾಲೆಯಲ್ಲಿ ಕಲಿತ ಪಾಠಗಳನ್ನು ಮರೆಯಬಹುದೇನೋ, ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿಸಿದ ಗುಣಪಾಠಗಳನ್ನು ಮಾತ್ರ ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಈ ದಿನ ನೀವು ಕೀಳಾಗಿ ಯಾರನ್ನಾದರೂ ನೋಡಿರುವಿರೋ, ಭವಿಷ್ಯದಲ್ಲಿ ಅವರ ಅವಶ್ಯಕತೆ ಬರುವ ಹಾಗೆ ಭಗವಂತ ತಪ್ಪದೆ ಮಾಡುತ್ತಾನೆ. ಬೆಲೆ ಕೊಡದಿರುವ ಬಾಂಧವ್ಯಗಳನ್ನು ಬಿಡಿಸಿಕೊಳ್ಳಬೇಕು ಹಾಗೂ ಬೆಲೆ ಕೊಡುವ ಬಾಂಧವ್ಯಗಳನ್ನು ಬೆಳೆಸಿಕೊಳ್ಳಬೇಕು. ನೆನಪಿರಲಿ ಸ್ನೇಹಿತರೆ, ಜೀವನದಲ್ಲಿ ನೀವು ಭಯದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಾಗುವುದಿಲ್ಲ. ನೀವು ವಿವೇಕದಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ ಮಾಡುವ ಯಾವುದೇ ಕೆಲಸ ತಪ್ಪದೇ ಸತ್ಫಲಿತವನ್ನು ತಂದುಕೊಡುತ್ತದೆ. ಕಚ್ಚುವ ಹಾವನ್ನಾದರೂ ನಂಬಬಹುದೇನೋ, ಆದರೆ ಊಸರವಳ್ಳಿಯ ಹಾಗೆ ಬಣ್ಣ ಬದಲಾಯಿಸುವ ವ್ಯಕ್ತಿಗಳನ್ನು ಮಾತ್ರ ನಂಬಬಾರದು. ಅದೃಷ್ಟ ಬೇಕೆಂದರೆ ಕಾಯಿರಿ, ಅವಕಾಶ ಬೇಕೆಂದರೆ ಸೃಷ್ಟಿಸಿಕೊಳ್ಳಿ. ಅದೃಷ್ಟ ಎನ್ನುವುದು ಎಲ್ಲರ ಜೀವನದಲ್ಲಿ ಬರುವುದಿಲ್ಲ, ಆದರೆ ಅವಕಾಶ ಎನ್ನುವುದು ಮಾತ್ರ ಸ್ನೇಹಿತರೆ ಎಲ್ಲರ ಜೀವನವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇದ್ದರೆ ಕಾಡಲಿದ್ದರೂ ಸಂತೋಷವಾಗಿ ಇರುತ್ತೀರಾ.
ಎಲ್ಲವೂ ಮನಸ್ಸಿನ ನಿಯಂತ್ರಣದೊಂದಿಗೆ ಬೆಸೆದಿದೆ ಸ್ನೇಹಿತರೆ. ಹಾವಿನ ಹೆಡೆಯ ನೆರಳಲ್ಲಿ ಇರುವುದು ಎಷ್ಟು ಅಪಾಯವೋ ಹಾಗೆ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಇರುವುದು ಕೂಡ ಅಷ್ಟೇ ಅಪಾಯ. ಮೇಲ್ನೋಟಕ್ಕೆ ಕಾಣಿಸದಿದ್ದರೂ ಒಳಗಡೆ ಮಾತ್ರ ಬಹಳ ವಿಷವಿರುತ್ತದೆ. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅವರು ನಿಮಗೆ ಅರ್ಥ ಆಗುವುದರೊಳಗೆ ಅವರು ನಿಮ್ಮಿಂದ ದೂರ ಆಗಬಹುದು. ಜೀವನದಲ್ಲಿ ಜವಾಬ್ದಾರಿಗಳೇ ಇಲ್ಲದವರಿಗೆ ಕೆಲಸ ವಹಿಸುವುದು ಎಷ್ಟು ತಪ್ಪೋ ಹಾಗೆಯೇ ಬಾಂಧವ್ಯದ ಬೆಲೆ ಗೊತ್ತಿಲ್ಲದವರೊಂದಿಗೆ ಬಂಧನಗಳನ್ನು ಬೆಸೆಯುವುದು ಅಷ್ಟೇ ತಪ್ಪು. ನೀವು ಸಂತೋಷದಿಂದ ಕಳೆದ ಕ್ಷಣಗಳನ್ನು ಬಿಟ್ಟು ಯಾವುದು ನಿಮ್ಮ ಹಿಂದೆ ಬರುವುದಿಲ್ಲ. ನೀವು ಸಂಪಾದಿಸಿರುವುದು ಯಾವುದು ನಿಮ್ಮದಲ್ಲ. ಒಂದು ಒಳ್ಳೆಯತನ, ಪುಣ್ಯ ಮತ್ತು ಇತರರ ಹೃದಯದಲ್ಲಿ ಪ್ರೇಮ ಮಾತ್ರ ಎಷ್ಟು ಸಂಪಾದಿಸಿರುವೆ ಎನ್ನುವುದು ಮುಖ್ಯವಲ್ಲ, ಇರುವುದರಲ್ಲಿಯೇ ಎಷ್ಟು ಸಂತೋಷದಿಂದ ಇರುವಿರಿ ಎನ್ನುವುದು ಮುಖ್ಯ. ಸ್ನೇಹಿತರೆ, ಹಣವನ್ನು ಎಷ್ಟಾದರೂ ಸಂಪಾದಿಸಿ ಅಥವಾ ಎಷ್ಟಾದರೂ ಕಳೆದುಕೊಳ್ಳಿ, ಆದರೆ ವ್ಯಕ್ತಿತ್ವವನ್ನು ಮಾತ್ರ ಕಳೆದುಕೊಳ್ಳಬೇಡಿ, ಏಕೆಂದರೆ ಅದು ಹಣಕ್ಕಿಂತಲೂ ಮೌಲ್ಯವಾಗಿರುವುದು. ಮರೆಯದಿರಿ ಸ್ನೇಹಿತರೆ, ಈ 3 ಜನರಿಂದಲೇ ನಿಮಗೆ ಅಪಾಯ. ಈ 3 ಜನರನ್ನು ಯಾವತ್ತೂ ಹತ್ತಿರಕ್ಕೆ ಬಿಟ್ಟುಕೊಳ್ಳಬೇಡಿ. 1. ನಿಮಗೆ ಬೆಲೆ ಕೊಡದವರನ್ನು, 2. ನಿಮ್ಮನ್ನು ನೋಡಿ ಅಸೂಯೆ ಪಡುವವರನ್ನು, ಹಾಗೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಬಗ್ಗೆ ಇತರರಿಗೆ ಅಪಪ್ರಚಾರ ಮಾಡುವವರನ್ನು. ಶಾಂತಿಯಿಂದ ಇರಿ ಹಾಗೂ ಧೈರ್ಯದಿಂದ ಇರಿ ಮತ್ತು ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನೆನಪಿಟ್ಟುಕೊಳ್ಳಿ, ನಾಲಿಗೆ ಕತ್ತಿಗಿಂತಲೂ ಚೂಪಾಗಿರುವುದು. ಕೆಲವು ಬಾರಿ ಅದು ರಕ್ತವನ್ನು ಹರಿಸದೆಯೇ ಯಾರನ್ನಾದರೂ ನಾಶಪಡಿಸಬಲ್ಲದು. ಮುಖ್ಯವಾಗಿ ಬಾಂಧವ್ಯಗಳಲ್ಲಿ ಬಿರುಕು ಮೂಡಿಸುವುದು ಈ ನಾಲಿಗೆ ಎಂಬುದು ನೆನಪಿರಲಿ. ಬಾಂಧವ್ಯಗಳನ್ನು ಬೆಸೆಯುವುದು ಸಹ ಒಂದು ನಾಲಿಗೆಯೇ. ಆದ್ದರಿಂದ ಸ್ನೇಹಿತರೆ, ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಿ. ನಾವು ಮಾಡುವ ಕೆಲಸ ತಪ್ಪು ಅಲ್ಲವೆಂದು ನಮಗೆ ಅನಿಸಿದಾಗ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಹಾಗೆಯೇ ಯಾರಿಗೂ ಉತ್ತರಿಸಬೇಕಾಗಿಯೂ ಇಲ್ಲ. ಆದರೆ ಅದರ ಪರಿಣಾಮಕ್ಕೆ ಸಂಪೂರ್ಣ ಹೊಣೆ ನಾವೇ ಎಂಬುದು ನೆನಪಿರಲಿ. ತಪ್ಪಾದಾಗ ಇತರರನ್ನು ನಿಂದಿಸುವುದು ಅಥವಾ ಹೊಣೆಯಾಗಿಸುವುದು ಮೂರ್ಖತನ ಎನಿಸುತ್ತದೆ. ನಾವು ಮಾತನಾಡುವ ತುಟಿಗಳು ಸುಳ್ಳಾಗಬಹುದು ಸ್ನೇಹಿತರೆ, ಆದರೆ ನಮ್ಮ ವರ್ತನೆ ಎಂದಿಗೂ ಸುಳ್ಳಾಗುವುದಿಲ್ಲ. ಪ್ರೀತಿಯಿಂದ ಆಧರಿಸಿದರೆ ಕ್ರೂರ ಮೃಗಗಳು ಸಹ ಪ್ರೇಮವನ್ನೇ ತೋರಿಸುತ್ತವೆ. ಆದರೆ ಸ್ನೇಹಿತರೆ, ಕೆಲವು ಬಾಂಧವ್ಯಗಳು ಮಾತ್ರ ನೀವು ಎಷ್ಟೇ ಪ್ರೇಮ ತೋರಿಸಿದರೂ ಕೊನೆಗೆ ನಿಮಗೆ ದುಃಖವನ್ನೇ ಉಳಿಸುತ್ತದೆ. ಎಲ್ಲ ಉಳ್ಳವರಿಗೆ ನೀವು ಎಷ್ಟೇ ದೊಡ್ಡ ಸಹಾಯ ಮಾಡಿದರೂ ಅದು ಅವರ ದೃಷ್ಟಿಯಲ್ಲಿ ಚಿಕ್ಕದಾಗಿಯೇ ಕಾಣಿಸುತ್ತದೆ. ಅದೇ ಹಸಿವಿನಿಂದ ಬಳಲುವವರಿಗೆ ಒಂದು ಹೊತ್ತು ಊಟ ಕೊಟ್ಟರೆ ಸಾಕು, ಅವರಿಗೆ ನೀವು ಭಗವತ್ ಸ್ವರೂಪನೆಂದು ಭಾವಿಸುವರು. ಕಷ್ಟ ಬರದಿದ್ದರೆ ಸುಖದ ಬೆಲೆ, ಸುಖಕ್ಕೆ ಅಭ್ಯಾಸಪಟ್ಟರೆ ಕಷ್ಟದ ಬೆಲೆ, ಕಷ್ಟ ಬಂದಾಗ ಸ್ವೀಕರಿಸುವ ಮನೋಭಾವ ಇರುವುದಿಲ್ಲ. ಮಕ್ಕಳನ್ನು ಸಹ ಯಾವಾಗಲೂ ಸುಖದಲ್ಲೇ ಬೆಳೆಸಬಾರದು. ಹಾಗೆಂದು ಕಷ್ಟ ಕೊಡಬೇಕೆಂದು ಅಲ್ಲ. ಸುಖದ ಮಿತಿಯನ್ನು ಕಡಿಮೆ ಮಾಡಿದಾಗ ಜೀವನದ ಇನ್ನೊಂದು ಮುಖ ಅವರಿಗೆ ಪರಿಚಯವಾಗುತ್ತದೆ. ಹೆಚ್ಚು ಸುಖದಿಂದ ಮಕ್ಕಳು ಶಿಕ್ಷಣ ಮತ್ತು ಸಂಸ್ಕಾರದಿಂದಲೂ ವಂಚಿತರಾಗುವ ಸಂಭವವೇ ಹೆಚ್ಚು. ಈ ಸಮಾಜದಲ್ಲಿ ನೀರು ಇರುವವರೆಗೆ ಮಾತ್ರ ಬಾವಿಗೆ ಬೆಲೆ, ಹಾಗೆಯೇ ಹಣ ಇದ್ದಾಗ ಮಾತ್ರ ಮನುಷ್ಯನಿಗೆ ಬೆಲೆ. ನೀರು ಇಲ್ಲದ ಬಾವಿಯಲ್ಲಿ ಕಸ ತುಂಬುತ್ತಾರೆ, ಹಾಗೆಯೇ ಹಣ ಇಲ್ಲದ ಮನುಷ್ಯನನ್ನು ಕಸಕ್ಕಿಂತ ಕೀಳಾಗಿ ನೋಡುವರು. ಸಾಕಷ್ಟು ಅನುಭವಗಳಿಂದ ಕೂಡಿದ ಪುಸ್ತಕಗಳನ್ನು ಕೊಟ್ಟರೂ ನೋಡಿ ಬರೆಯದಿರುವ ಪರೀಕ್ಷೆ ಎಂದರೆ ಅದುವೇ ಜೀವನ. ನೆನಪಿಟ್ಟುಕೊಳ್ಳಿ, ನಿಮ್ಮ ಅನುಭವವೇ ನಿಜವಾದ ಉತ್ತರ. ಜಾತಿ, ಮತ, ಬಂಧು ಬಾಂಧವ್ಯಕ್ಕಿಂತಲೂ ಮಿಗಿಲಾದದ್ದು ಎಂದರೆ ಅದುವೇ ಸ್ನೇಹ ಒಂದೇ. ನಿಮ್ಮ ಕಷ್ಟಗಳನ್ನು ಹಾಗೆ ದುಃಖಗಳನ್ನು ಎಲ್ಲರಿಗೂ ಕೇಳಿಸುವ ಹಾಗೆ ಶಬ್ದ ಮಾಡಿ ಕೇಳಿಸುವ ಪ್ರಯತ್ನ ಮಾಡಬೇಡಿ. ಏಕೆಂದರೆ ಸ್ನೇಹಿತರೆ, ಇಲ್ಲಿ ಕೇಳುವವರಿಗಿಂತ ನಿಮ್ಮ ಸ್ಥಿತಿ ನೋಡಿ ನಗುವವರೇ ಹೆಚ್ಚು. ಯಾರ ಸಂಪತ್ತಿಗಾಗಿಯೂ ಅಥವಾ ಯಾರ ಬಾಂಧವ್ಯಕ್ಕಾಗಿಯೂ ನಾವು ಹಾರಾಟ ಪಡುವ ಅವಶ್ಯಕತೆಯೇ ಇಲ್ಲ. ನಮ್ಮ ಮಾತು ಮತ್ತು ನಮ್ಮ ವರ್ತನೆ ಉನ್ನತವಾಗಿದ್ದರೆ ಅವೇ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಕಿರುನಗೆ ಮತ್ತು ಮೌನ ಇವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಇವುಗಳಿಗಿಂತ ಉತ್ತಮ ಆಯುಧಗಳಿಲ್ಲ. ಹಾಗೆಯೇ ಇವೆರಡೂ ನಿಮ್ಮ ಜೊತೆ ಇರುವವರೆಗೂ ನಿಮಗೆ ಸೋಲು ಎಂಬುದೇ ಇಲ್ಲ.
ಯಾವಾಗ ನೀವು ಬರೀ ಇತರರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಿರೋ ಆಗಲೇ ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯಂತ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿರುವಿರಿ ಎಂದು. ಮಾತುಗಳನ್ನೇನೋ ಜೇನಿಗಿಂತಲೂ ಸಿಹಿಯಾಗಿ ಮಾತನಾಡುವರು, ಆದರೆ ಮನಸ್ಸು ತುಂಬಾ ಅಸೂಯೆ ಮತ್ತು ಕುತಂತ್ರ. ಹೇಳುವುದೆಲ್ಲ ವೇದಾಂತ, ಆದರೆ ಬೆನ್ನ ಹಿಂದೆ ಗೋರಿ ಕಟ್ಟುವುದು ಇದೇ ಇವತ್ತಿನ ಸಮಾಜ. ನಿನ್ನೆಯ ದಿನ ಕಷ್ಟವಾಗಿ ಇರಬಹುದು, ಹಾಗೆಯೇ ಇಂದಿನ ದಿನವೂ ಕಷ್ಟವಾಗಿಯೇ ಇರಬಹುದು, ಆದರೆ ನಾಳೆಯ ದಿನ ಮಾತ್ರ ಖಂಡಿತವಾಗಿಯೂ ಸುಂದರವಾಗಿ ಇರುತ್ತದೆ. ಸ್ವಲ್ಪ ಸಹನೆಯಿಂದ ಇರಿ. ನಿಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಪ್ರತಿ ವ್ಯಕ್ತಿಗೂ ಭಗವಂತ ಬದಲಾಗುವುದಕ್ಕೆ ಅವಕಾಶವನ್ನು ಕೊಡುತ್ತಾನೆ, ಆದರೆ ಬದಲಾಗುವುದಕ್ಕೆ ಸಿಗುವ ಅವಕಾಶ ಮುಖ್ಯವಲ್ಲ, ಅದನ್ನು ಗುರುತಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ನಾವು ಎಲ್ಲಾ ವಿಷಯದಲ್ಲೂ ಅರ್ಹತೆ ಮತ್ತು ಆಸ್ತಿ ಅಂತಸ್ತುಗಳನ್ನು ನೋಡುತ್ತೇವೆ. ಒಂದು ಸ್ನೇಹದ ವಿಷಯದಲ್ಲಿ ಮಾತ್ರ ಮನಸ್ಸನ್ನು ನೋಡುತ್ತೇವೆ, ಅದೇ ಸ್ನೇಹದ ಔನ್ನತ್ಯ. ಇತರರು ತಪ್ಪು ಮಾಡಿದರೆ ನೀತಿ ಪಾಠವನ್ನು ಬೋಧಿಸುವೆವು, ಅದೇ ನಾವು ತಪ್ಪು ಮಾಡಿದರೆ ಅದಕ್ಕೆ ಕಾರಣಗಳನ್ನು ಹೇಳುವೆವು. ಹಾಗೆಯೇ ಎಲ್ಲಾ ಪರಿಸ್ಥಿತಿಗಳಿಗೆ ಕಾರಣಗಳು ಇರುತ್ತವೆ. ಆ ಪರಿಸ್ಥಿತಿಯ ಆಧಾರದ ಮೇಲೆ ತಪ್ಪು ಸರಿ ನಿರ್ಧರಿಸಬೇಕು. ಆ ನಿರ್ಧಾರದ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಣಯವಾಗುತ್ತದೆ. ನಿಮ್ಮ ಒಂದು ಅರ್ಹತೆಯ ಬಗ್ಗೆ ಮಾತನಾಡುವವರಿಗೆ ಈ ಒಂದು ಮಾತಿನಿಂದ ಬುದ್ಧಿ ಹೇಳಿ, ಕಾಲವು ಯಾವಾಗಲೂ ಒಂದೇ ಕಡೆ ನಿಲ್ಲುವುದಿಲ್ಲ ಎಂದು. ಓದಲು ಬರದಿರುವವರ ಕೈಯಲ್ಲಿ ಪುಸ್ತಕವನ್ನು ಮತ್ತು ಮನಸ್ಸೇ ಇಲ್ಲದವರ ಕೈಯಲ್ಲಿ ಜೀವನವನ್ನು ಕೊಡಬಾರದು, ಏಕೆಂದರೆ ಇಬ್ಬರೂ ಅವುಗಳೊಂದಿಗೆ ಆಡಿಕೊಳ್ಳುವವರೇ ಹೊರತು ಅವುಗಳ ಮೌಲ್ಯ ತಿಳಿಯುವುದಿಲ್ಲ. ಜೀವನದಲ್ಲಿ ಒಮ್ಮೆ ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ಕರೆದರೆಂದು ಓಡಬೇಡಿ, ಏಕೆಂದರೆ ನಿಮ್ಮನ್ನು ನೀವು ಇರುವ ಹಾಗೆ ಇಷ್ಟಪಡುವವರು ಯಾವಾಗಲೂ ನಿಮ್ಮೊಂದಿಗೆ ಇರುವರು. ನಿಮ್ಮಿಂದ ಏನೋ ಆಶಿಸುವವರು ಮಾತ್ರ ಅವರ ಅವಶ್ಯಕತೆ ತೀರಿದ ಬಳಿಕ ಇನ್ನು ಅವಶ್ಯಕತೆ ಎಂದು ಬಿಟ್ಟು ಬಿಡುವರು. ಬಿಟ್ಟು ಹೋದವರು ಮತ್ತೆ ಕರೆದರೆಂದರೆ ಮತ್ತೆ ಏನೋ ಅವಶ್ಯಕತೆ ಇದೆ ಎಂದು ಅರ್ಥ. ಜಾಗೃತೆಯಿಂದ ಇರಿ. ನಂಬಿಕೆಯಾಗಲಿ, ಗೌರವವಾಗಲಿ, ಪ್ರಾಣವಾಗಲಿ ಒಂದು ಬಾರಿ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಬದುಕು ದೊಡ್ಡದಲ್ಲ, ನೀತಿ ನಿಜಾತಿಯಿಂದ ಬದುಕುವುದು ದೊಡ್ಡದು. ಕೊನೆಯದಾಗಿ ಸ್ನೇಹಿತರೆ, ಜೀವನದಲ್ಲಿ ಏನೇ ಆದರೂ ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ ಹಾಗೂ ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಪ್ರೇರಣಾದಾಯಕವಾದ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.